ಆ, ರೋಹಿಣಿ, ನಿನಗೆ ಬೇಕಾಗಿರೋ ಐಟಮ್ ಎಲ್ಲ ತರಿಸ್ಕೊಂಡಿದ್ಯಾ? ಈ ಡ್ರೈ ಫ್ರೂಟ್ಸ್, ಕಾರ್ನ್ಫ್ಲೇಕ್ಸ್ ಎಲ್ಲ? ಈ ಸಲ ನಾನೇ ದುಡ್ಡು ಕೊಟ್ಟಿದ್ನಲ್ಲ, ಯಾರನ್ನಾದ್ರೂ ಡಿಪೆಂಡ್ ಆಗೋದಕ್ಕಾಗತ್ತಾ? ಒಂದು ತನ್ನ ಹಾಕ್ಬಿಟ್ಟು ಅನ್ನದಾನ ಮಾಡಿದೆ ಅಂತ ಹೇಳ್ಕೊಳ್ಳೋರಿದ್ದಾರೆ ಇಲ್ಲಿ. ನೋಡು ರೋಹಿಣಿ, ನಾವು ಅವ್ರ ಹಾಗೆ ಮಾಡೋದು ಬೇಡ. ಅವ್ರಿಗೇನು ಬೇಕೋ ಎಲ್ಲ ತರಿಸ್ಕೊಳ್ಳೋದಕ್ಕೆ ಹೇಳು. ಈ ಸಲ ನಾವೇ ಡೊನೇಟ್ ಮಾಡೋಣ. ಏನತ್ತೀಯ? ದಿನಸಿ ಬಂತಾ? ಸರಿ, ನಾನು ದುಡ್ಡು ನಾಳೆ ಕೊಡ್ತೀನಿ. ನಾಳೆ ಕೊಡ್ತೀಯಾ? ನೀನ್ ಆಗ್ಲೇ 10,000 ರೂಪಾಯಿ ಕೊಟ್ಲಲ್ಲ. ಏ ಮೀನಾ, ಇವ್ನ್ ನೋಡಿದ್ರೆ ದುಡ್ಡು ನಾಳೆ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ 10,000 ರೂಪಾಯಿ ತಂದು ನನ್ನ ಕೈಗಿಟ್ಟು ನಿಮ್ ಮಗ ಕೊಟ್ಟ ಅಂತ ಹೇಳ್ತಿದ್ಯಾ? ಅಲ್ಲ ಕಣೆ, ಎಲ್ಲಿಂದ ಬಂತು ನಿನ್ಗಷ್ಟು ದುಡ್ಡು? ಅತ್ತೆ, ದುಡ್ಡು ಕೊಟ್ಟಿದ್ದೀನಲ್ಲ ಬಿಡಿ. ಅಯ್ಯೋ, ಅದಂಗೆ ಬಿಡಕ್ಕಾಗತ್ತೆ? ಯಾರಾದ್ರೂ ಬಂದು ಮುಯ್ ಹಾಕ್ಬಿಟ್ಟು ಹೋದ್ರ ನಿನಗೆ? ಅಥವಾ ನಿಮ್ ಏರಿಯಾದಲ್ಲಿ ಹೂ ಮಾರಿ 10,000 ರೂಪಾಯಿ ಸಂಪಾದನೆ ಮಾಡ್ಬಿಟ್ಯಾ ನೀನು? ಹಂಗೇನಾದ್ರೂ ನೀನ್ ಹೇಳ್ಬಿಟ್ರೆ ನಾವ್ ಅದನ್ನ ನಂಬಿಡ್ತೀವಾ? ಗೊತ್ತಾಯ್ತು, ಇದೆಲ್ಲ ಫ್ಯಾಮಿಲಿ ಹಿಸ್ಟ್ರಿ. ನಿನ್ ತಮ್ಮನ್ ತರ ಎಲ್ಲಾದ್ರೂ ಹೋಗಿ ಕಳ್ತನ ಮಾಡ್ಕೊಂಡು ಬಂದಿರ್ತೀಯ. ಅತ್ತೆ, ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಹಾಗಲ್ಲ ಮೀನಾ, ಸೂರ್ಯ ಕೊಟ್ಟಿಲ್ಲ ಅಂದ್ಮೇಲೆ ದುಡ್ಡು ನಿನಗೆಲ್ಲಿಂದ ಬರುತ್ತೆ? ಅಷ್ಟ್ ಮಾತ್ರ ಕೇಳ್ಬೇಕು. ಅದನ್ ಬಿಟ್ಟು ಕಳ್ತನ ಮಾಡಿದ್ಯಾ ಅಂತ ಕೇಳಿದ್ರೆ ಏನ್ ಅರ್ಥ? ಏನು ಅಪಾರ್ಥನೂ ಇಲ್ಲ. ದುಡ್ಡು ಎಲ್ಲಿಂದ? ಏಯ್, ಬಾಯಿ ಮುಚ್ಕೊಂಡು ಟೀ ಕುಡಿಯಲ್ಲ. ಬಾಯಿ ಮುಚ್ಕೊಂಡು ಹೆಂಗೋ ಟೀ ಕುಡಿಯೋಕ್ಕಾಗುತ್ತೆ? ಮೂಗಲ್ ಕುಡಿ, ಕಿವಿಲ್ ಕುಡಿ. ವೇಸ್ಟ್ ಆಗಿ ಬಿದ್ದಿದೆ ಅವೆರಡು. ಕೆಲಸ ಕೊಡು. ಎಲ್ರು ಬಾಯಿ ಮುಚ್ಚಿಸ್ಬೇಡ್ವೋ? ಮೊದ್ಲು ನೀನ್ ಹೆಂಡ್ತಿನ್ ಕೇಳು, ದುಡ್ಡೆಲ್ಲಿಂದ ಬಂತು ಅಂತ. ನನ್ನ ದುಡ್ಡೇ ಕೊಟ್ಟಿರ್ತಾಳೆ. ಬಡ್ಡಿ ಕಟ್ಟಬೇಕು ಅಂತ ಒಳಗೆ ದುಡ್ಡು ಕೊಟ್ಟಿದ್ದೆ, ಅದನ್ನೇ ನಿನಗೆ ಕೊಟ್ಟಿರ್ತಾಳೆ. ಅಷ್ಟೇ ಬಿಡು, ಅದಕ್ಕೆ ಯಾಕೆ ಕಿರಿಚ್ತೀಯಾ? ಏಯ್ ಮೀನಾ, ನೀನು ನನಗೆ ಕೇಳಬೇಕಾಯ್ತಾ ನೀನು? ಸರಿ ಬಿಡು, ನಾಳೆ ದುಡ್ಡು ಬರುತ್ತೆ, ಕೊಟ್ಬಿಡ್ತೀನಿ. ನಿನ್ಗೆ ಹೇಳ್ತಿರೋದು, ಆ ದ್ರಾಕ್ಷಿ ಗೋಡಂಬಿನ ಸಪ್ರೇಟ್ ಆಗಿ ತಂದು ನನ್ನ ರೂಮಲ್ಲಿ ಇಡು. ಸರಿ ಆಯ್ತು. ಅದನ್ನು ಅನ್ನ ಮಾಡೋ ಅಕ್ಕಿ ಅನ್ಕೊಂಡು ಬಾಯಿ ತುಂಬ ಹಾಕೊಂಡು ತಿನ್ಬಿಟ್ಯಾ? ಯಾವ್ದು ದುಡೀತು ನಿನ್ನ ಹತ್ರ? ಎಲ್ಲಿಂದ ಕೊಟ್ಟೆ? ಕೊಟ್ಟಾಯ್ತಲ್ಲ, ಇನ್ನೇನ್ ಬಿಡಿ. ಏಯ್, ಅವ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ನೀನು. ಹೇಳು, ಯಾವ ದುಡೀತು ನಿನ್ನ ಹತ್ರ? ಕೂಡಿಟ್ಟಿದ್ದ ದುಡ್ಡು. ಪುಂಗಿದ್ರು ನಂಬಂಗೆ ಪುಂಗಬೇಕು, ಆಯ್ತಾ? 10,000 ಎಲ್ಲೇ ಕೂಡಿಟ್ಟಿದ್ದೆ ನೀನು? ಅದು ಹೂ ಕಟ್ಟಿದ್ನಲ್ಲ, ಅದ್ರ ದುಡ್ಡು. ಸರಿ ಆಯಿತು. 100 ಹೂವನ ದಾರಕ್ಕೆ ಹಾಕಿದ್ರು 100 ಪೈಸೆ ಬರೋದಿಲ್ಲ, ಇನ್ನು 10,000 ದುಡ್ದುಬಿಟ್ಟಿಯ ನೀನು? ಎಲ್ಲಿಂದ ಬಂತು ಹೇಳ? ನಾನು ಏನೋ ಮಾಡಿಕೊಟ್ಟೆ. ಪದೇ ಪದೇ ಕೇಳಿದ ಪ್ರಶ್ನೆ ಕೇಳ್ತಿರ್ಬೇಡಿ. ನೀವು ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಿ ತಾನೆ, ಮೊದಲು ನೀವು ಸ್ಥಾನಕ್ಕೆ ಹೋಗಿ ತಗೊಳ್ಳಿ. ನಿಮ್ಗೆ ಎಲ್ಲಿ ಬಳೆ ಐತಲ್ಲ, ಎರಡೆರಡು, ಏನಾಯ್ತದು? ಅದು ಎತ್ತಿಟ್ಟಿದ್ದೀನಿ. ಎಲ್ಲಿ? ಬೀರುಲ್ಲ, ಇಲ್ಲ ಗಿರ್ವಿ ಅಂಗಡಿಲ್ಲ? ನಿನ್ನೆ ಕೇಳ್ತಾ ಇರೋದು. ಮನೇಲಿ ಯಾರಾದರೂ ಅಕ್ಕಿ ಬೇಳೆ ಎಣ್ಣೆ ಇಲ್ಲ ಅಂತ ಚಿನ್ನ ಆಡ ಇಡ್ತಾನೇನೆ. ನಾಳೆ ಕೊಡ್ತಾ ಇದ್ದೆ ತಾನು ನಾನು ಬಳೆನ ಅಡ ಇಟ್ಟಿದ್ದು ಅಕ್ಕಿ ಬೇಳೆ ಇಲ್ಲ ಅಂತ ಅಲ್ಲ, ನಿಮ್ಗೆ ಮನೇಲಿ ಮರ್ಯಾದೆ ಇರಲಿಲ್ಲ ಅಂತ.
ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು. ಅದೇ ನನಗೆ ಹೊಸದಲ್ವಲ್ಲ, ಎಲ್ಲ ಹುಡ್ತಾನೆ ಕೇಳ್ಕೊಂಡು ಬಂದಿರೋದು. ಈ ನಾಮಕರಣ ಮಾಡುವಾಗ ಎಳೆ ಮಕ್ಕಳಿಗೆ 4 ರೂಢಿ ಹೆಸರುಗಳಿಟ್ಟು ಒಂದು ವ್ಯಾವಹಾರಿಕ ನಾಮ ಇಡೋರು. ನನಗದರಲ್ಲಿ ಫಸ್ಟ್ 4 ಹೆಸರು, ಇವನು ಸರಿ ಇಲ್ಲ, ಇವನು ಡಬ್ಬ ನನ್ನ ಮಗ, ಇವನು ಮಾನ ಮರ್ಯಾದೆ ಇಲ್ಲ, ಇವನು ಅಜೀಬ್ ನನ್ನ ಮಗ, ಕಿತ್ತೋದ್ ನನ್ನ ಮಗ, ಲೋಫರ್ ನನ್ನ ಮಗ ಅಂತೆಲ್ಲ ಇಟ್ಬಿಟ್ಟು ಲಾಸ್ಟಲ್ಲಿ ಸೂರ್ಯ ಅಂತ ಇಟ್ಟಿದ್ದಾರೆ. ಆಗ ನಾನು ನಿಮ್ಮ ಹೆಂಡತಿ ಆಗಿರ್ಲಿಲ್ಲ. ನಿಮಗೆ ಆ ಮಾತುಗಳನ್ನೆಲ್ಲ ಕೇಳಿ ಅಭ್ಯಾಸ ಆಗಿರಬಹುದು. ಆದರೆ ನನ್ನ ಮುಂದೆ ನನ್ನ ಗಂಡಂಗೆ ಅವಮಾನ ಆಗೋದು ನನ್ನಿಂದ ತಡೆಯೋದಕ್ಕಾಗಲ್ಲ. ಅದಕ್ಕೆ ಚಿನ್ನ ಹಾಡ ಇಡ್ತಾರೆ. ಪ್ರಾಣ ಬೇಕಾದ್ರೂ ಒತ್ತೆ ಇಡ್ತೀನಿ. ಗಮನಿಸುವೊಮ್ಮೆ ನೀನು ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿಯೇರದ ಉಸಿರು ನಾನು ನೀನು ಇರದೆ ಗಮನಿಸುವೊಮ್ಮೆ ನೀನು ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ನನ್ನ ಜಗವೇ ನಿನ್ನ ಹಿಡಿತಕ್ಕೆ ಸಿಲುಕಿದೆ ನಾನಾ ಬಗೆಯ ಭಾವನೆಯ ಹೊಡೆತಕ್ಕೆ ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ ನಗಬಹುದೇ ಮೌನ ಅಂದಾಗೆ ಕೆಲಸ ಹುಡುಕ್ತಿದ್ರಲ್ಲ, ಏನಾಯ್ತು? ಹಾಂ 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 ಆಗಿದೆ ಆಗಿದೆ. ದೊಡ್ಡ ಕಾರು, ನಾಳೆಯಿಂದನೇ ಹೋಗಬೇಕು ಡ್ರೈವಿಂಗ್ಗೆ. ಸರಿ, ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಮತ್ತು ಅದು ನೀನೇನು ಯೋಚನೆ ಮಾಡಬೇಡ. ದುಡಿತೀನಲ್ಲ, ದುಡ್ಡು ಬರ್ತಿದ್ದಂಗೆ ನಿನ್ನ ಬಳೆ ಬಿಡಿಸ್ಕೊಡ್ತೀನಿ. ಅಯ್ಯೋ, ಇವಾಗೋಯ್ತು. ಹೇಳಿದಲ್ಲಮ್ಮ ನೆನೆ ಬೇಗ ಹೋಗ್ಬೇಕು ಅಂತ. ನಾನೊಬ್ಳು ಗೊತ್ತಿಲ್ಲದೆ ಮೈ ಮರೆತು ಮಲ್ಕೊಂಡ್ಬಿಟ್ಟಿದ್ದೀನಿ. ರಂಗೋಲಿ ಹಾಕ್ತೀನಿ ನಾನು ಈಗಲೇ.